ಇವತ್ತು ಕತ್ತೋಲಿ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ವತಿಯಿಂದ ನಮ್ಮ ಮಾಜಿ ಅಧ್ಯಕ್ಷರು ಪ್ರಾಫಿಟ್ ಡಿಕೋಸ್ಟ ಹಾಗೂ ಧರ್ಮಗುರುಗಳ ಸಮ್ಮುಖದಲ್ಲಿ ಕತ್ತೋಲಿ ಸಭೆಯ ಪದಾಧಿಕಾರಿಗಳು ಹಾಗೆಯೇ ಎಲ್ಲ ಸದಸ್ಯರು ಇಲ್ಲಿ ಬಂದು ಸನ್ಮಾನ್ಯ ಸ್ಪೀಕರ್ ಆದ ಯುಟಿ ಖಾದರಿಗೆ ಅವರು ಮಾಡಿದ ಒಂದು ದೊಡ್ಡ ಸಾಧನೆ ಹಾಗೂ ನಮಗೆ ಕೊಟ್ಟ ಒಂದು ಕೊಡುಗೆ, ಕ್ರಿಸ್ತ ಸಮುದಾಯಕ್ಕೆ ಕೊಟ್ಟ ಕೊಡುಗೆ, ಇದಕ್ಕೋಸ್ಕರ ನಾವು ಅವರಿಗೆ ಒಂದು ಸನ್ಮಾನ ಮಾಡಲಿ ಹಾಗೆಯೇ ಅಭಿನಂದನೆ ಸಲ್ಲಿಸಲು ಇಲ್ಲಿ ಬಂದಿದ್ದೇವೆ. ಆದುದರಿಂದ ಧರ್ಮಗುರುಗಳು ಹಾಗೆಯೇ ಮಾಜಿ ಅಧ್ಯಕ್ಷರು ಹಾಗೆಯೇ ನಮ್ಮ ನವೀನ ಎಲ್ಲರೂ ಸೇರಿ ಅವರಿಗೆ ಮತ್ತು ಮಾಜಿ ಅಧ್ಯಕ್ಷರಾದ ಸ್ಟ್ಯಾಯಿ ಅವರು ಸೇರಿ ಇವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಿರಂತರ ಹೋರಾಟ ಮತ್ತು ಬೇಡಿಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು. ಒಂದು ಪಾವೂರು ಉಳಿಯೋಕ್ಕೆ ಒಂದು ಬ್ರಿಡ್ಜ್ ಮಾಡಬೇಕಂತೇಳಿ ನುಡಿದ ತೂಗು ಸೇತುವೆ ನುಡಿದಂತೆ ನಡೆದ ಒಬ್ಬ ಶಾಸಕ ಇದ್ದರೆ ಅದು ಯುಟಿ ಖಾದರ್ ಅವರ ಯೋಜನೆ. ಅವರು ಹೇಳಿದರು, ನಾನು ಈ ಸಾರಿ ಗೆದ್ದು ಬಂದರೆ ಖಂಡಿತವಾಗಿ ನಾನು 5 ವರ್ಷದ ಅವಧಿಯಲ್ಲಿ ನಾನು ಈ ಬ್ರಿಡ್ಜನ್ನು ಮಾಡಿ ಕೊಡ್ತೇನೆ ಎಂದು ಹೇಳಿದರು. ಹಾಗೆಯೇ ಅವರು ನುಡಿದಂತೆ ನಡೆದು ನಮ್ಮ ಇಡೀ ಕ್ರಿಸ್ತ ಸಮುದಾಯಕ್ಕೆ ಅವರನ್ನು ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ನಮ್ಮ ಬಿಷಪರ ಪರವಾಗಿ, ನಮ್ಮ ಆತ್ಮೀಯ ನಿರ್ದೇಶಕರ ಪರವಾಗಿ, ಮಾಜಿ ಅಧ್ಯಕ್ಷರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದೇವರು ಅವರು ಎಲ್ಲವನ್ನು ಕೊಟ್ಟಿದ್ದಾರೆ, ಆರೋಗ್ಯವನ್ನು ಕೊಡಬೇಕು. ನಿಜವಾಗಿ ಮೊನ್ನೆ ನಾವು ಬಾಲಿಯಸುವ ಅಲ್ಲಿ ಪವಿತ್ರ ಸ್ಥಳದಲ್ಲಿ ನಾವು ಬೇಡಿಕೊಂಡಿದ್ದೇವೆ, ಅವರಿಗೆ ದೇವರು ಆರೋಗ್ಯ ಕೊಡಬೇಕು, ಆಯುಷ್ಯ ಕೊಡಬೇಕು, ಎಲ್ಲ ನಮಗೆ ಅಭಿವೃದ್ಧಿ ಆಗಲಿಕ್ಕೆ ಅವರೇ ಕಾರಣ. ಆದ್ದರಿಂದ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಥಾಪನೆಯಾಗಿದ್ದು ಈ ಸಂಸ್ಥೆಯ ಮುಖಾಂತರ ಕಳೆದ 44 ವರ್ಷಗಳಿಂದ ರೈತ ಹಾಗೂ ರೈತೇತರ ಬಾಂಧವರ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ಸ್ಪಂದಿಸುತ್ತಿದ್ದು ಹಾಗೂ ಹಲವಾರು ಯೋಜನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಈ ಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯ 124 ಚರ್ಚುಗಳ ಪೈಕಿ 110 ಚರ್ಚುಗಳಲ್ಲಿ ಘಟಕಗಳಿದ್ದು 12 ವಲಯಗಳಿವೆ. ಈ ಎಲ್ಲ ಘಟಕಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕಳೆದ 46 ವರ್ಷಗಳಿಂದ ಮಂಗಳೂರು ಬಿಷೋಪರ್ ನಿವಾಸದಲ್ಲಿ ಕಚೇರಿ ಹೊಂದಿರುತ್ತದೆ. ತಾವು ಎಲ್ಲ ಧರ್ಮದವರನ್ನು ಪ್ರೀತಿಯಿಂದ ಕಾಣುತ್ತಿದ್ದು ಮಸೀದಿ, ಚರ್ಚ್, ದೇವಾಲಯ, ದೇವಸ್ಥಾನಗಳಿಗೆ ಅವರ ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ಭೇಟಿ ನೀಡಿ ಎಲ್ಲರನ್ನು ಒಂದೇ ತಾಯಿಯ ಮಕ್ಕಳಂತೆ ತನ್ನ ಸಹೋದರ ಸಹೋದರಿಯಂತೆ ಕಾಣುತ್ತಿರುವ ಒಬ್ಬ ಮಹಾನ್ ವ್ಯಕ್ತಿಯಾಗಿರುತ್ತೀರಿ. ಹುಲಿಯ ಪಾವೂರು ನದಿ ತೀರದಲ್ಲಿ ಅಕ್ರಮ ರೀತಿಯಲ್ಲಿ ಮರಳು ತೆಗೆಯುವುದರಿಂದ ಸ್ಥಳೀಯರಿಗೆ ಆಗುತ್ತಿರುವ ಕಷ್ಟವನ್ನು ಅರಿತು ಆ ಪ್ರದೇಶದಲ್ಲಿ 2.5 ಕಿಲೋಮೀಟರ್ ಸುತ್ತಮುತ್ತಲಿನಲ್ಲಿ ಮರಳು ತೆಗೆಯುವುದನ್ನು ನಿಷೇಧಿಸುವ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿರುತ್ತೀರಿ. ಶಿಕ್ಷಣ ಇಲಾಖೆ ಕ್ರೈಸ್ತ ಸಮುದಾಯದ ಪ್ರಮುಖ ಹಬ್ಬವಾದ ಈಸ್ಟರ್ ಹಬ್ಬದ ಸಮಯದಲ್ಲಿ ಬರುವ ಪವಿತ್ರ ವಾರದಲ್ಲಿ 10ನೇ ತರಗತಿಯ ಪರೀಕ್ಷೆಯ ಮೌಲ್ಯಮಾಪನವನ್ನು ಕೈಗೊಂಡ ಸಮಯದಲ್ಲಿ ಸಂಘಟನೆಯ ಮುಖಾಂತರ ತಮ್ಮಲ್ಲಿ ವಿಷಯ ತಿಳಿಸಿದಾಗ ತಾವು ಇದಕ್ಕೆ ಕೂಡಲೇ ಸ್ಪಂದಿಸಿ ಕ್ರೈಸ್ತ ಸಮುದಾಯಕ್ಕೆ ಪವಿತ್ರ ವಾರವಾಗಿದ್ದು ಈ ವಾರದಲ್ಲಿ ಎಲ್ಲ ಚರ್ಚುಗಳಲ್ಲಿ ಪ್ರಾರ್ಥನೆಯನ್ನು ಇರುವುದರಿಂದ ನಮ್ಮ ಸಮುದಾಯದ ಶಿಕ್ಷಕ ವೃಂದದವರಿಗೆ ಇದರಿಂದ ವಿನಾಯಿತಿ ನೀಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಿರುತ್ತೀರಿ. ಕತ್ತೋಲಿ ಸಭಾ ಸಂಘಟನೆ ಮಾಡುತ್ತಿರುವ ಸೇವೆಯನ್ನು ಪರಿಗಣಿಸಿ ತಾವು ಮುತುವರ್ಜಿ ವಹಿಸಿ 2023-24ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಘಟನೆಗೆ ತಮ್ಮ ಶ್ರಮದಿಂದ ಒದಗಿಸಿಕೊಟ್ಟಿರುತ್ತೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 8ನೇ ತಾರೀಕಿನಂದು ಕ್ರೈಸ್ತ ಸಮುದಾಯದವರು ಆಚರಿಸುವ ಕನ್ಯಾ ಮರಿಯಮ್ಮನವರ ಹುಟ್ಟುಹಬ್ಬ ಹಾಗೂ ತೆನೆ ಹಬ್ಬದ ದಿನದಂದು ಸಾರ್ವಜನಿಕ ರಜೆಯನ್ನು ನೀಡದ ಸಮಯದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ RH ರಜೆಯನ್ನು ನೀಡುವ ಕುರಿತು ಆದೇಶವನ್ನು ನೀಡಿರುತ್ತೀರಿ. ಹುಲಿಯ ಪಾವೂರು ಎಂಬಲ್ಲಿ ದ್ವೀಪದ ಬಳಿ ಹೆಚ್ಚಿನ ಬಡವರ ಮನೆಗಳಿದ್ದು ಹಾಗೂ ಒಂದು ಕ್ರೈಸ್ತ ದೇವಾಲಯವಿದ್ದು ಈ ದೇವಾಲಯಕ್ಕೆ ಹಾಗೂ ಮನೆಗಳಿಗೆ ಹೋಗುವರೆ ನದಿಯನ್ನು ದಾಟಿ ಸಾಗಬೇಕಾಗಿರುವುದರಿಂದ ಅವರ ಭಾವನೆಯನ್ನು ಅರಿತು ತೂಗು ಸೇತುವೆಯನ್ನು ನಿರ್ಮಿಸುವರೆ 12 ಕೋಟಿ ರೂಪಾಯಿಗಳನ್ನು ಸರ್ಕಾರದಿಂದ ಮಂಜೂರುಗೊಳಿಸಿ ಹಲವಾರು ವರ್ಷಗಳ ಕನಸನ್ನು ನನಸು ಮಾಡಿ ಸಾರ್ಥಕತೆಯನ್ನು ಮೆರೆದಿರುತ್ತೀರಿ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವಂತಹ
ತಮ್ಮ ಕಾರ್ಯವೈಖರಿಗೆ ಹಾಗೂ ತಾವು ರಾತ್ರಿ ಹಗಲನ್ನದೇ ಸಮಾಜಕ್ಕೆ ನೀಡಿದ ಮಹತ್ತರ ಕೊಡುಗೆಯನ್ನು ದೇಶಾದ್ಯಂತ ಜನರು ಕೊಂಡಾಡುತ್ತಿದ್ದಾರೆ. ನಮ್ಮ ಸಂಸ್ಥೆಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ತಾವು ಸಮಾಜಕ್ಕೆ ಮಾಡಿದ ಸೇವೆಯನ್ನು ಗುರುತಿಸಿ ತಮಗೆ ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೂ ಇನ್ನಷ್ಟು ಇಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ದೇವರು ನಿಮಗೆ ಆಯುರ ಆರೋಗ್ಯವನ್ನು ಕರುಣಿಸಲಿ ಎಂದು ದೇವರಲ್ಲಿ ಸದಾ ಪ್ರಾರ್ಥಿಸುತ್ತೇವೆ. ಕತ್ತಲೆ ಸಭಾ ಸಂಘಟನೆಯು ತನ್ನ 46ನೇ ವರ್ಷಗಳನ್ನು ಪೂರ್ಣಗೊಳಿಸಿ 50ನೇ ವರ್ಷಕ್ಕೆ ದಾಪುಗಾಲು ಇಡುವ ಈ ಸಂದರ್ಭದಲ್ಲಿ ಈ ಸಂಘಟನೆಗೆ ತನ್ನದೇ ಆದ ಒಂದು ಕಟ್ಟಡದ ಅವಶ್ಯಕತೆ ಇದೆ. ಇದು ನಮ್ಮೆಲ್ಲರ ಕನಸಾಗಿದೆ. ಈ ಸ್ವಂತ ಕಟ್ಟಡದಿಂದ ಬಡ ಜನರಿಗೆ ಸಮಾರಂಭಗಳಿಗೆ ರಿಯಾಯಿತಿ ದರದಲ್ಲಿ ಹಾಗೂ ಉಚಿತವಾಗಿ ಸಭಾಂಗಣ ನೀಡುವುದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವುದು, ದೂರದ ಊರಿನಿಂದ ಕಚೇರಿಗೆ ಬರುವವರಿಗೆ ವಿಶ್ರಾಂತಿಗಾಗಿ ಯಾತ್ರೆ ನಿವಾಸವನ್ನು ನಿರ್ಮಿಸಲು ಯೋಜನೆ ರೂಪಿಸುತ್ತೇವೆ. ಈ ಯೋಜನೆಗಾಗಿ ನಾವು ಕೋಟೆಕಾರ್ ಗ್ರಾಮದ ಸರ್ವೆ ನಂಬರ್ 226-2A ರಲ್ಲಿ 6 ಎಕರೆ ಸರಕಾರಿ ಸ್ಥಳವಿದ್ದು 3 ಎಕರೆ ಜಮೀನನ್ನು ನಮಗೆ ಮಂಜೂರು ಮಾಡಿ ನಮ್ಮ ಹಲವಾರು ವರ್ಷದ ಕನಸನ್ನು ನನಸು ಮಾಡಲು ಈ ಮೂಲಕ ವಿನಂತಿಸುತ್ತೇವೆ. ಅಧ್ಯಕ್ಷರು, ನಿರ್ದೇಶಕರು, ಸಮಸ್ತ ಸದಸ್ಯರು.